ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿಫ್ರೆಂಟಾಗಿ ಹೊಸ ರುಚಿನಲ್ಲಿ ಟೊಮೊಟೊ ಉಪ್ಪಿನಕಾಯಿ ತೋರಿಸ್ಕೊಡ್ತಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ನಂದು ಅಪ್ಲೋಡ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಅದು. ಅದಕ್ಕಿಂತ ಇನ್ನೂ ಸ್ವಲ್ಪ ಮಸಾಲೆ ಬೇರೆ ಥರ ಬರುತ್ತೆ, ಟೇಸ್ಟ್ ಕೂಡ ಬೇರೆ ಥರ ಬರುತ್ತೆ. ಮಾಡ್ತಾ ಮಾಡ್ತಾ ನಾವೇ ಒಂದೊಂದು ರುಚಿನ ಚೇಂಜ್ ಮಾಡಬಹುದಲ್ಲ, ಆ ರೀತಿಯಲ್ಲಿ ಹೊಸ ರುಚಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಅನ್ನಕ್ಕೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಹಾಲಿನ ಅಂತ ಹೇಳ್ಬಹುದು. ಅಷ್ಟು ಚೆನ್ನಾಗಿದೆ ಈ ಪಿಕ್ಕಲ್ಲು. ನೀವು 2 ರಿಂದ 3 ವರ್ಷದ ತನಕ ಕೂಡ ಹೊರಗಡೆ ಇಡಬಹುದು, ಫ್ರಿಜ್ನಲ್ಲಿ ಇಡ್ದೇನೆ. ಯಾವ ರೀತಿ ಇಡಬೇಕು, ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತೇಳಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ 3 kg ಟೊಮೊಟೊನ ತೊಗೊಂಡು ಉಪ್ಪು ನೀರಿನಲ್ಲಿ ಒಂದು 10 ನಿಮಿಷ ನೆನೆ ಹಾಕಿ ನಂತರ ಪ್ಲೈನ್ ವಾಟರ್ನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಮುಖ್ಯ. ಮತ್ತು ತುಂಬ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊನ ತೊಗೊಳ್ಳಿ. ನಾನಿಲ್ಲಿ ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ. ನಿಮಗೆ ಯಾವ ಟೊಮೊಟೊನ ಸಿಕ್ಕಿದ್ರೂ ಉಪಯೋಗಿಸ್ಕೊಳ್ಬಹುದು. ಈಗ ತೋರಿಸ್ತಾ ಇದ್ದೀನಲ್ಲ, ಆ ಸೈಜಿನ ಟೊಮೊಟೊ ಹಣ್ಣಿಗೆ 6 ಪೀಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉದ್ದುದನ್ನೇ ಮಾಡ್ಕೊಳ್ಳಿ, ಅಡ್ಡಡ್ಡ ಮಾಡ್ಕೋಬೇಡಿ, ನಮಗೆ ಒಣಗಿಸೋದಕ್ಕೆ ಈಸಿ ಆಗೋದಿಲ್ಲ. ಹಾಗಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಡಿ, ಈ ರೀತಿ ಉದ್ದುದ ಕಟ್ ಮಾಡ್ಕೊಳ್ಳಿ. ನಾನು ಮೆಜರ್ಮೆಂಟ್ ಕೂಡ ಹೇಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಹೆಚ್ಚಿದ ಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲೇಯರ್ ಬೈ ಲೇಯರ್ ನಾನು ಉಪ್ಪು ಮತ್ತು ಟೊಮೊಟೊ ಪೀಸ್ಗಳನ್ನ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 kg ಟೊಮೊಟೊ ಹಣ್ಣಿಗೆ 3 ಇಡಿ ಉಪ್ಪು ತೊಗೊಂಡಿದ್ದೀನಿ. ನಿಮ್ಮ ಕೈ ಅಳತೆಯಲ್ಲೇ ತೊಗೊಳ್ಳಿ. 3 ಇಡಿ ಉಪ್ಪು ಇಡಿ ಹಿಡಿದು ತೊಗೊಳ್ಳಿ. ನೀಟಾಗಿ ಮೆಜರ್ಮೆಂಟ್, ಸ್ವಲ್ಪ ಕೂಡ ಉಪ್ಪು ಜಾಸ್ತಿ ಆಗೋಲ್ಲ, ಕಡಿಮೆ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಗ್ರಾಮ್ ಲೆಕ್ಕ ತೋರ್ಸೋಕ್ಕಾಗ್ತಿಲ್ಲ, ಅದಕ್ಕೆಲ್ಲ ಅಳತೆ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಹಾಗಾಗಿ ನಾನು ಅಳತೆ ಪ್ರಮಾಣದಲ್ಲೇ ಹೇಳ್ತಾ ಇದ್ದೀನಿ. ನಂತರ ಇದು ಒಂದು ನೈಟ್ ಬಿಟ್ಟು ಬೆಳಿಗ್ಗೆಗೆ ನಾನು ಈ ಪ್ರೊಸೀಜರ್ನ ಮಾಡ್ತಾರಂಥದ್ದು. ನೈಟು ಎಲ್ಲ ಹೆಚ್ಚಿಬಿಟ್ಟು ಸಾಯಂಕಾಲದಂಗೆ ಉಪ್ಪಾಕಿ ಇಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪಲ್ಪು ಮತ್ತು ಬೀಜ ಏನಿದೆ ಲೈಟಾಗಿ ತೆಗೀರಿ. ತುಂಬ ಪ್ರೆಸ್ ಮಾಡಬಾರ್ದು, ಜಸ್ಟ್ ಬೀಜ ಮಾತ್ರ ತೆಗಿಬೇಕು. ಮೇಲಿರೋಂಥ ಸ್ವಲ್ಪ ತೇವಾಂಶನ ಈ ರೀತಿ ಬೆರಳಿಂದ ಒರೆಸಿ ಎಲ್ಲ ಪ್ಲೇಟ್ಗಳಿಗೂ ಆ ಉಪ್ಪಿನಕಾಯಿದು ಏನು ಟೊಮೊಟೊ ಹಣ್ಣು ಪೀಸ್ಗಳಿದೆ ಅದನ್ನು ಜೋಡಿಸ್ಕೊತಾ ಬರಬೇಕಾಗುತ್ತೆ. ಒಂದೇ ಸಲ ಮಾಡ್ಕೊಳ್ಳಿ. ಇದನ್ನು ಜೋಡಿಸೋದ್ರಿಂದ ನಿಮಗೆ 2 ಕೆಲಸ ಈಸಿ ಆಗುತ್ತೆ. ಒಂದು ದಬ್ರೆಗೆ ಹಾಕ್ಕೊಂಡ್ರೆ ಮತ್ತೆ ಜೋಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಪ್ಲೇಟ್ಗಳನ್ನ ತೊಗೊಂಡು, ಸ್ಟೀಲ್ ಪ್ಲೇಟ್ಗಳನ್ನ ಎಲ್ಲ ಈ ರೀತಿ ಜೋಡಿಸ್ಕೊಂಡು ಬನ್ನಿ. ನೋಡಿ, ಒಂದು ಟೂತ್ ಬೇಷನ್ಗೆ ನಾನು ಎಲ್ಲನೂ ಹಾಕ್ಕೊಂಡು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಬೀಜನ ಉಪಯೋಗಿಸ್ತಾ ಇಲ್ಲ ನಾನು. ಆಗಲೇ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಅದ್ರಲ್ಲಿ ಬೀಜ ಎಲ್ಲ ಹಾಕಿದೆ. ಈ ಬೀಜ ನುಣ್ಣಗಾಗೋದಿಲ್ಲ, ತಿನ್ನಬೇಕಾದ್ರೆ ತುಂಬ ದಿನ ಆದಮೇಲೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಬೀಜನೆಲ್ಲ ತೆಗೆದು ಬರೀ ಟೊಮೊಟೊ ಪಲ್ಪು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾವು ಟೊಮೊಟೊ ನೆನೆಸಿದ್ದೀವಲ್ಲ, ಉಪ್ಪಾಕಿ ಬಿಟ್ಟಿದ್ವಲ್ಲ, ಆ ನೀರೆಲ್ಲ ಇಷ್ಟು ಸಿಕ್ಕಿದೆ. ಇಲ್ಲಿ ಸ್ವಲ್ಪ ಕೂಡ ಎಲ್ಲೂ ಸ್ವಲ್ಪನೂ ತೇವಾಂಶ ಇರಬಾರ್ದು. ನಿಮ್ಮ ಕೈಗಳೇ ಆಗಬಹುದು, ಯಾವುದೇ ಬಳಸೋಂಥ ಬೌಲ್ಗಳಾಗಬಹುದು, ಎಲ್ಲನೂ ಸ್ವಲ್ಪ ಡ್ರೈ ಆಗೇ ಇರಬೇಕಾಗುತ್ತೆ. ಈ ರೀತಿ ನಾನು ಎಲ್ಲನೂ ಸೋಸ್ಕೊಂಡು ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಬೀಜ ಎಲ್ಲ ಎಸ್ದು ಬಿಡಿ, ಅಥವಾ ಯಾವುದನ್ನ ಗಿಡಕ್ಕೆ ಹಾಕಿದ್ರೆ ಗಿಡ ಕೂಡ ಬರುತ್ತೆ. ಈ ಟೊಮೊಟೊ ರಸ ಇದೆಯಲ್ಲ, ಈಗ 4 ಪ್ಲೇಟು ಟೊಮೊಟೊ ಪೀಸ್ಗಳು ಸಿಕ್ಕಿದೆ. ಹಾಗಾಗಿ ಒಂದು ಬೌಲಷ್ಟು, ಅರ್ಧ ಬೌಲಷ್ಟು ಟೊಮೊಟೊ ರಸ ಸಿಕ್ಕಿದೆ. ಇದಕ್ಕೆ ಹುಣಸೆಹಣ್ಣು ಹಾಕ್ಕೋಬೇಕಾಗುತ್ತೆ ರಸಕ್ಕೆ. ಅದನ್ನು ಕೂಡ ನಾವು ಮಾರನೇ ದಿವಸ ಏನು ಟೊಮೊಟೊ ಹಣ್ಣು ಪೀಸ್ಗಳನ್ನೆಲ್ಲ ಒಣಗಾಕಿರ್ತೀವಿ ಅವತ್ತೇ ಮಾಡ್ಕೋಬೇಕು ಎಲ್ಲ ಪ್ರೊಸೀಜರ್ನೂ. ಟೊಮೊಟೊ ಹುಣಸೆಹಣ್ಣು ಕೂಡ 3 ಇಡಿಯಷ್ಟು, 1 kg ಟೊಮೊಟೊ ಹಣ್ಣು ಪಿಕ್ಕಲ್ಗೆ 1 ಇಡಿ ಉಪ್ಪು, 1 ಇಡಿಯಷ್ಟು ಹುಣಸೆಹಣ್ಣು ಬೇಕಾಗುತ್ತೆ. ಹಾಗೆ 1 ಇಡಿಯಷ್ಟು ಅಥವಾ 1/4 ಕಪ್ಪಷ್ಟು ಖಾರದ ಪುಡಿ ಬೇಕಾಗುತ್ತೆ. ಈ 3 ಮೆಜರ್ಮೆಂಟು ಒಂದೇ ಅಳತೆ, 1 kg ಲೆಕ್ಕದಲ್ಲಿ ನೀವು ಮಾಡ್ಕೊಳ್ತಾ ಹೋಗಬಹುದು. ನಾನಿಲ್ಲಿ 3 kg ಟೊಮೊಟೊ ಹಣ್ಣುಗಳು ತೊಗೊಂಡಿರೋದ್ರಿಂದ 3 ಇಡಿಯಷ್ಟು ಹುಣಸೆಹಣ್ಣನ್ನು ಪ್ರೆಸ್ ಮಾಡಿ ಬಿಗ್ಗಿಯಾಗಿ ಟೈಟಾಗಿ 3 ಇಡಿಯಷ್ಟು ಹುಣಸೆಹಣ್ಣು ತೊಗೊಳ್ತಾ ಇದ್ದೀನಿ. ಹೊಸ ಹುಣಸೆಹಣ್ಣಾದರೆ ಇನ್ನೂ ಚೆನ್ನಾಗಿರುತ್ತೆ ಕಲ್ಲರು. ಇದು ಹೋದ ವರ್ಷದ ಹುಣಸೆಹಣ್ಣಾಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಬೀಜ ಮತ್ತು ಏನು ನಾರುಗಳಿದೆ ಅದೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಹಾಕೋಬೇಕು. ಇದನ್ನು ತೊಳೆಯೋಕ್ಕೆ ಹೋಗಬಾರ್ದು. ಜಸ್ಟ್ ಬೇಕಾದ್ರೆ ನೀವು ತುಂಬ ಗಲೀಜಿದೆ ಅನಿಸಿದ್ರೆ ಒಂದು ದಿವಸ ಬಿಸಿಲಲ್ಲಿ ಒಣಗಿಸಿ ಟೊಮೊಟೊನು ಉಪ್ಪಿನಕಾಯಿ ಮಾಡೋಕ್ಕಿಂತ ಮುಂಚೆನೇ ನೆನೆಸಿ ನಂತರ ಈ ರೀತಿ ಹಾಕ್ಕೊಳ್ಬಹುದು. ಚೆನ್ನಾಗಿ ಸಿಪ್ಪೆ, ಬೀಜ, ನಾರು ಎಲ್ಲ ತೆಗೆದು ಟೊಮೊಟೊನ ಹುಣಸೆಹಣ್ಣನ್ನು ಈ ರೀತಿ ಬಿಡಿಸಿ ಟೊಮೊಟೊ ಹಣ್ಣಿನ ರಸ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ಬಿಸಿಲಲ್ಲೇ ಇಟ್ಕೊಳ್ತೀವಿ. ಪಲ್ಪಂತೂ ತುಂಬ ಚೆನ್ನಾಗಿ ಬಿಡುತ್ತೆ. ಡ್ರೈ ಹುಣಸೆಹಣ್ಣು ಆದರೂ ಏನೂ ಟೆನ್ಷನ್ ಬೇಡ, ನಮಗೆ 3 ದಿನ ಇದು ಕೂಡ ನೆನೆಯುತ್ತೆ. 3 ದಿನ ಅಥವಾ 2 ದಿನ. ನಾನಿಲ್ಲಿ ಟೊಮೊಟೊ ಹಣ್ಣು ಪೀಸ್ಗಳನ್ನೆಲ್ಲ ಒಣಗೋದಕ್ಕೆ ಇಟ್ಕೊಂಡಿದ್ದೀನಿ. 1 ದಿನ ಆಗಿದೆ. ಟೊಮೊಟೊ ಹಣ್ಣು ಪೀಸ್ಗಳ ಜೊತೆಗೇ ಹುಣಸೆಹಣ್ಣು ಹಾಕಿದಂಥ ಟೊಮೊಟೊ ರಸ ಕೂಡ ನಾನು ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಬೀಜ ಬಿಸಾಡಿದ್ದೀವಿ, ಇದೆಲ್ಲನೂ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಉಲ್ಟಾ ಸೀದಾ ಮಾಡಬೇಕನ್ನೋ ಟೆನ್ಷನ್ ಏನು ಬೇಡ. ಇದನ್ನು ಎತ್ತಿಟ್ಟು ಮನೆಯಲ್ಲಿ ಇಡುವಾಗಲೂ ಅಷ್ಟೇ ಒಂದು ಬಟ್ಟೆ ಮುಚ್ಚಿನೇ ಹಿಡಿ, ಒಂದು ದುಪ್ಪಟ್ಟ ಮುಚ್ಚಿದ್ರು ಸಾಕು, ಅಥವಾ ನೆಟ್ಟಿಟ್ಟು ಬಟ್ಟೆ ಮುಚ್ಚಿದ್ರು ಸಾಕು. ಬಿಸಿಲು ತುಂಬ ಚೆನ್ನಾಗಿದ್ದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ 2 ದಿನ ಸಾಕು, ಒಣಕೊಳ್ಳುತ್ತೆ. ಬಿಸಿಲು ಚೆನ್ನಾಗಿಲ್ಲ ಅಥವಾ ಮಳೆ ಬಂತು, ಮೋಡ ಇದೆ, ಒಣಗ್ಸೋಕ್ಕಾಗಲಿಲ್ಲ, ಫಂಗಸ್ ಬರುತ್ತೆ ಏನೋ ಟೆನ್ಷನ್ ಇದ್ದರೆ ಇವನ್ನೆಲ್ಲ ಪೀಸ್ಗಳನ್ನೆಲ್ಲ ಫ್ರಿಜ್ನಲ್ಲಿ ಒಂದು ಬಾಕ್ಸ್ನಲ್ಲಿ ತುಂಬಿಡಿ. ನಿಮ್ಗೆ ಯಾವಾಗ ಬಿಸಿಲು ಬರುತ್ತೆ ಆವತ್ತು ಹಾಕ್ಕೊಳ್ಬಹುದು. ಬಿಸಿಲಿಲ್ಲ, ಅಕಸ್ಮಾತ್ ಮಳೆ ಬಂದುಬಿಡ್ತು ತಕ್ಷಣ ಅಂತಂದರೆ ಆ ರೀತಿ ಮಾಡಿ. ನನಗೆ ಇಲ್ಲಿ ಬಿಸಿಲಿದ್ದರಿಂದ 2 ದಿನ ನೀಟಾಗಿ ಒಣಗಿಸಿದ್ದೀನಿ. ಸಾಯಂಕಾಲಕ್ಕೆ ಇವನ್ನೆಲ್ಲ ಪೀಸ್ನೆಲ್ಲ ಒಣಗಿಸಿ ತಂದಾದಮೇಲೆ ನಾನು ರಾತ್ರಿಗೆ ಇದನ್ನು, ಅಥವಾ ಸಾಯಂಕಾಲ ಅಥವಾ ರಾತ್ರಿ ನಾವು ಯಾವಾಗ ಬಿಸಿಲು ಕಡಿಮೆ ಆದಮೇಲೆ ಮನೆಗೆ ತೊಗೊಂಡು ಬರ್ತೀವಿ ಒಣಗಿಸಿರೋವನ್ನ, ಆವಾಗ ಟೊಮೊಟೊ ಹಣ್ಣು ರಸಕ್ಕೇನೆ ಹುಣಸೆಹಣ್ಣು ಟೊಮೊಟೊ ಹಣ್ಣು ನೆನೆಸಿದ್ದೀವಲ್ಲ ಆ ರಸಕ್ಕೇನೆ ಒಣಗಿರೋಂಥ ಟೊಮೊಟೊ ಹಣ್ಣು ಪೀಸ್ಗಳನ್ನ ಹಾಕ್ಕೊಂಡು ಈ ರೀತಿ ಎಲ್ಲ ಮುಳುಗಿಸಿ ಚೆನ್ನಾಗಿ ಮತ್ತೆ ಕ್ಯಾಪ್ ಹಾಕ್ಬಿಟ್ಟು ಇಡಬೇಕು. ನಾಳೆ ಬೆಳಗ್ಗೆ ಇದನ್ನು ಉಪ್ಪಿನಕಾಯಿ ಮಾಡ್ಕೋಬೇಕಾಗತ್ತೆ ನಾವು. ಟೊಮೊಟೊ ಹಣ್ಣು ಒಣಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಹುಣಸೆಹಣ್ಣು ರಸದಲ್ಲಿ ಬಿಡೋದ್ರಿಂದ.
ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ನೋಡಿ. ಮಾರನೇ ದಿವಸಕ್ಕೆ ಎಷ್ಟು ಗಟ್ಟಿಯಾಗಿದೆ. ನಾವು ಹಿಂದಿನ ದಿವಸ ನೈಟ್ನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಟಾಗ ಎಷ್ಟೊಂದು ಲಿಕ್ವಿಡ್ ಥರ ಆಯಿತು. ಟೊಮೊಟೊ ಹಣ್ಣು ಪೀಸ್ಗಳು ಕೂಡ ಚೆನ್ನಾಗಿ ಹುಣಸೆ ರಸದಲ್ಲಿ ನೆಂದು ದಪ್ಪ ಆಗಿದ್ದಾವೆ. ಈಗ ಮಸಾಲೆ ಏನು ಬೇಕು ನೋಡ್ಕೊಳ್ಳೋಣ. ಇದೇ ಇಂಪಾರ್ಟೆಂಟು. ಸೋಂಪು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. 3 kg ಟೊಮೊಟೊ ಹಣ್ಣು ಉಪ್ಪಿನಕಾಯಿಗೆ ಮಾಡ್ತಾರಂಥದ್ದು. ಹಾಗೆ ಬಿಳಿ ಸಾಸಿವೆ 1 ಟೇಬಲ್ ಸ್ಪೂನಷ್ಟು. ಕರಿ ಸಾಸಿವೆ ಅದು ಕೂಡ 1 ಟೇಬಲ್ ಸ್ಪೂನಷ್ಟು. ಅದರಲ್ಲಿ ಅರ್ಧ ಸ್ಪೂನು ಒಗ್ಗರಣೆಗೆ, ಇನ್ನರ್ಧ ಸ್ಪೂನು ಪುಡಿ ಮಾಡೋಕೆ ಹಾಕ್ಕೊಳ್ತಿದ್ದೀನಿ. ಮೆಂತ್ಯ 1 ಟೇಬಲ್ ಸ್ಪೂನಷ್ಟು. ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ನೀವು 1 kg ಮಾಡಿದ್ರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ನಾನು ಇಲ್ಲಿ 3 ಇಡಿ ತೊಗೊಳ್ತಿದ್ದೀನಿ, ಸಿಪ್ಪೆ ಬಿಡಿಸಿರೋಂಥದ್ದು. 3 kg ಟೊಮೊಟೊ ಹಣ್ಣಿಗೆ ನೀವು 1 kg ಮಾಡಿದ್ರೆ 1 ಇಡಿ ಬೆಳ್ಳುಳ್ಳಿನ ತೊಗೊಳ್ಳಿ. ಖಾರದ ಪುಡಿ ಇದು ಕಪ್ ಮೆಜರ್ಮೆಂಟ್ನಲ್ಲಿ 1/4 ಕಪ್ಪಷ್ಟು ಖಾರದ ಪುಡಿ 1 kg ಬೇಕಾಗುತ್ತೆ. ಹಾಗಾಗಿ ನಾನು 1/4 ಕಪ್ನಲ್ಲಿ 3 ಸಲ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. 3/4 ಕಪ್ಪಷ್ಟು ಖಾರದ ಪುಡಿ ಆಯಿತು. ನಂತರ ಹಳದಿ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದು ಒಣ ಶುಂಠಿ ಪುಡಿ, ಇದು ಕೂಡ 1 ಟೇಬಲ್ ಸ್ಪೂನಷ್ಟು. ಈಗ ಬಿಸಿಲು ಚೆನ್ನಾಗಿದೆ, ಒಣ ಶುಂಠಿನ ತುರಿದು ನೀವು ಪುಡಿ ಮಾಡ್ಕೊಳ್ಬಹುದು. ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಂತರ ನಾವು ಸಾಸಿವೆ, ಜೀರಿಗೆ ಹಾಗೆಯೇ ಸೋಂಪು ಎಲ್ಲನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಉಪ್ಪಿನಕಾಯಿಗೆ ಪುಡಿ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲೂ ಅದು ಕಲರ್ ಚೇಂಜ್ ಆಗಬಾರ್ದು, ಸೀಬಾರ್ದು. ಹಾಗಾಗಿ ನಂತರ ನಾವು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಲ್ಲ ಸಾಸಿವೆ, ಎಣ್ಣೆನಲ್ಲಿ ಹಾಕಿ ನಾವು ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿ ಹುರಿದ್ಬಿಟ್ಟು ಇಟ್ಕೊಳ್ಳಿ. ನಾವು ಆವಾಗಲೇ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಹಾಕಿರೋಂಥ ಹುರಿದಿದಂಥ ಸಾಸಿವೆನ ಪುಡಿ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳೋಂಗಿಲ್ಲ, ಅದು ಒಗ್ಗರಣೆಗೆ. ಈಗ ಏನು ಹುರಿದಿದ್ದೀವಿ ನಾವು ಸಾಸಿವೆ, ಜೀರಿಗೆ ಹಾಗೆ ಮೆಂತ್ಯ ಎಲ್ಲನೂ ಅದನ್ನು ಪುಡಿ ಮಾಡ್ಕೋಬೇಕು ಮೊದಲು ಮಿಕ್ಸಿ ಜಾರ್ನಲ್ಲಿ. ಅದು ಸ್ವಲ್ಪ ಡ್ರೈ ಇದ್ದಂಗೆ ಪುಡಿ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನಂತರ ಇದೇ ಮಿಕ್ಸಿ ಜಾರ್ನಲ್ಲಿ ಈಗ ಬೆಳ್ಳುಳ್ಳಿ 3 ಇಡಿ ಇತ್ತಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲ ಕುಟ್ಟಿ ಕೂಡ ಹಾಕ್ಕೊಳ್ಬಹುದು. ಮಿಕ್ಸಿನೇ ಇದೆಯಲ್ಲ ಹೇಗಿದು ಅಂತೇಳಿ ನಾನು ಮಿಕ್ಸಿಲೇ ಹಾಕ್ಕೊಂಡಿದ್ದೀನಿ. ಕಲ್ಲಲ್ಲಿ ಜಜ್ಜಿ ಕೂಡ ನೀವು ಹಾಕ್ಕೊಳ್ಬಹುದು. ನಂತರ ಇದೇ ಮಿಕ್ಸಿ ಜಾರ್ನಲ್ಲಿ ಈಗ ಟೊಮೊಟೊ ಹಣ್ಣು, ಹುಣಸೆ ಹಣ್ಣು ನೆನೆಸಿದ್ದೀವಲ್ಲ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಅದರಲ್ಲಿರೋಂಥ ರಸನೇ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂ ನೀರು ಬಳಸಬಾರ್ದು, ಜಾಸ್ತಿ ಹಾಕ್ಕೊಳ್ಬೇಡಿ. ಸ್ವಲ್ಪ ಹಾಕ್ಕೊಂಡು ರುಬ್ಬೋದ್ರಿಂದ ಅದು ಕೂಡ ನುಣ್ಣಗಾಗುತ್ತೆ. ನುಣ್ಣಗೆ ಮಾಡ್ಕೊಂಡಷ್ಟು ನಿಮಗೆ ಟೊಮೊಟೊ ಪಿಕ್ಕಲು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಅನ್ನಕ್ಕೆ ಅಥವಾ ಚಪಾತಿ ದೋಸೆ ಕಲಿಸಿದಾಗ. ಹಾಗಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಅದು ಟೆನ್ಷನ್ ಮಾಡ್ಕೊಳ್ದೆ ಸ್ವಲ್ಪ ನಿಧಾನಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು. ಈಗ 3 kg ಟೊಮೊಟೊ ಪೀಸ್ಗಳನ್ನು ಕೂಡ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನು ತುಂಬ ಗಟ್ಟಿ ಅನಿಸಿದೆ, ಮಿಕ್ಸಿ ಜಾರ್ ತಿರ್ಗಲ್ಲ ಅಂತ ಅನಿಸಿದ್ರೆ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ. ಆ ರಸ ಏನಿದೆಯಲ್ಲ ಹುಣಸೆ ಹಣ್ಣು ಟೊಮೊಟೊ ಹಣ್ಣು ರಸ, ಅದನ್ನೇ ಹಾಕ್ಕೊಂಡು ರುಬ್ಕೊಳ್ಬೋದು. ನೋಡಿ, ಇಷ್ಟು ನಮಗೆ ಟೊಮೊಟೊ ರುಬ್ಬಿರೋಂಥ ಪೇಸ್ಟ್ ಸಿಕ್ಕಿದೆ. ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ, ಕರಿಬೇವಿನ ಸೊಪ್ಪು ಹಾಗೆ ಪೌಡ್ರ್ಗಳೆಲ್ಲ ರೆಡಿಯಾಗಿದೆ. ಈಗ ಇಲ್ಲಿ ಅರ್ಧ kgಯಿಂದ 3/4 kg ಅಷ್ಟು ಎಣ್ಣೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ. 1 kg ಕೂಡ ಹಾಕ್ಕೊಳ್ಬಹುದು. ನಾವು 3 kg ಮಾಡ್ತಾ ಇರೋದ್ರಿಂದ ಅದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಣ ಶುಂಠಿ ಪುಡಿ ಬಳಸ್ತಾ ಇದ್ದೀನಿ, ಹಸಿ ಶುಂಠಿ ಬಳಸ್ತಾ ಇಲ್ಲ. ಬೆಳ್ಳುಳ್ಳಿ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಮೊದಲು ಹಾಕಿದಾಗ ಗಂಟು ಥರ ಇತ್ತು. ಚೆನ್ನಾಗಿ ಫ್ರೈ ಆದ ನಂತರ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಣ್ಣೆಯಲ್ಲಿ. ನಂತರ ಹುರಿದಿರೋಂಥ ಸಾಸಿವೆ ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡಿ. ನಾವು ಏನು ಹುರಿದಿದ್ದೀವಲ್ಲ ಆ ಪುಡಿಗಳು, ಹಾಗೆ ಹಳದಿ ಪುಡಿ, ಖಾರದ ಪುಡಿ ಮತ್ತು ಒಣ ಶುಂಠಿ ಪುಡಿ ಹಾಕ್ಕೊಂಡಿದ್ವಲ್ಲ ಆ ಪುಡಿಗಳು ಎಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಹಸಿದೇನೂ ಇಲ್ಲ, ಎಲ್ಲ ಹುರಿದಿರೋಂಥ ಪುಡಿಗಳು ಡ್ರೈ ಪುಡಿ ಆಗಿರೋದ್ರಿಂದ ತುಂಬ ಹೊತ್ತು ಎಣ್ಣೆಲಿ ಫ್ರೈ ಮಾಡಬೇಡಿ, ತಳ ಹಿಡಿಯುತ್ತೆ. ಜಸ್ಟ್ ಪುಡಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಆದ ನಂತರ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊ ಹಣ್ಣು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿಗಳೆಲ್ಲ ಹಾಕ್ಬಿಟ್ಟು ತುಂಬ ಹೊತ್ತು ಬಿಡೋದು ಬೇಡ. ನಾನು ಆವಾಗಲೇ ಜಸ್ಟ್ ಮಿಕ್ಸ್ ಮಾಡಿ ಟೊಮೊಟೊ ಪೇಸ್ಟ್ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ತಳ ಹಿಡಿಬಾರ್ದು. ಹಾಗಾಗಿ ಕೆಳಗಡೆಯಿಂದನೇ ನೀಟಾಗಿ ತಿರುಗ್ಕೋಬೇಕಾಗತ್ತೆ. ಇದನ್ನು ಮೇಲ್ಮೇಲೆ ತಿರುಗಿಸ್ಬೇಡಿ. ಈ ರೀತಿ ಚೆನ್ನಾಗಿ ಕೆಳಗಡೆಯಿಂದ ತಿರುಗಿಕೊಂಡ್ರೆ ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಅಷ್ಟೇ. ಇದು ಕೆಲವೊಂದು ಸಲ ಮೈ ಮೇಲೆಲ್ಲ ಹಾರುತ್ತೆ. ಮೈ ಮೇಲೆ ಹಾರುತ್ತೆ ಅಂತ ಕ್ಯಾಪ್ ಮುಚ್ಚಿಬಿಟ್ಟು ಕೂಡ ನೀವು ಇದನ್ನು ಮಾಡಿದ್ರೆ ಅಬೆ ನೀರು ಹೊಟ್ಟೋಗುತ್ತೆ. ಅಬೆ ನೀರು ಹೋದ್ರೂ ಕೂಡ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಹಿಂಗಿನ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ 1 ಟೇಬಲ್ ಸ್ಪೂನಷ್ಟು. ನಾನು ಆವಾಗಲೇ ಪುಡಿಗಳ ಜೊತೆ ಮಿಕ್ಸ್ ಮಾಡಲಿಲ್ಲ, ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಈಗ ನೋಡ್ತಾ ಇದ್ದರೆ ನಿಮಗೆ ಎಣ್ಣೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಈ ಪ್ರೊಸೀಜರ್ನೆಲ್ಲ. ತುಂಬ ಚೆನ್ನಾಗಿ ಎಣ್ಣೆನೂ ಬರ್ತಿದೆ, ಬಿಟ್ಕೊಂಡ್ಬರ್ತಿದೆ. ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಒಂದೇ 1 kg ಮಾಡಿ. ಬರೀ 10 ರೂಪಾಯಿ ಅಷ್ಟೇ ಈಗ kg ಟೊಮೊಟೊ. ನೀವು ಮಾರ್ಕೆಟಲ್ಲಿ ತಂದರೆ ಇನ್ನೂ ಕಮ್ಮಿ ಕೂಡ ಸಿಗುತ್ತೆ. ಏನು ಇದರಲ್ಲಿ ಚೆನ್ನಾಗಿಲ್ಲ ಅನ್ನೋದೇನೂ ಇರಲ್ಲ. ಉಪ್ಪು ಜಾಸ್ತಿ ಆಗಬಹುದು ಆದರೆ ಅಷ್ಟೇ. ಹಾಗಾಗಿ ಉಪ್ಪಿನ ಕ್ವಾಂಟಿಟಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಟೊಮೊಟೊ ಒಂದಿನ ಒಣಗಿಸ್ದಾಗಲೇ ನಿಮಗೆ ಗೊತ್ತಾಗುತ್ತೆ. ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಅಂಟು ಥರ ಬಂದ್ಬಿಡುತ್ತೆ, ಅಥವಾ ಬೆಳಗ್ಗೆ ಎದ್ದು ನೀವು ಒಣಗಾಕೋಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ. ನಾನು ಹೇಳಿರೋ ರೀತಿ 1 kg ಟೊಮೊಟೊನಿಗೆ 1 ಇಡಿ ಉಪ್ಪು, ಕಲ್ಲುಪ್ಪು ಹಾಕಿದ್ರೆ ಸಾಕು. ನೀವು ತುಂಬ ಚೆನ್ನಾಗಿ ಕರೆಕ್ಟ್ ಮೆಜರ್ಮೆಂಟಾಗಿ ಬರುತ್ತೆ.
ನಾನು ವೈಟ್ ರೈಸ್ ಜೊತೆ ಇದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಬಹುದು ನೀವು. ಈಗ ರಜೆ ಸಿಗುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಅಮ್ಮನ ಮನೆಗೆ ಅಜ್ಜಿ ಮನೆಗೆಲ್ಲ ಹೋಗೋದ್ರಿಂದ ಮನೇಲಿ ಗಂಡಸರುಗಳು ಒಬ್ಬೊಬ್ಬರೇ ಇರ್ತಾರೆ, ಅಡುಗೆ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ಅನ್ನವನ್ನು ಮಾಡ್ಕೊಳ್ಳೋಕೆ ಹೇಳ್ಕೊಟ್ಬಿಟ್ಟು ಉಪ್ಪಿನಕಾಯಿ ಮಾಡಿಬಿಟ್ಟು ನೀವು ಸ್ಟೋರ್ ಮಾಡಿಬಿಟ್ಟು ಹೋದರೆ ಒಂದೂವರೆ ತಿಂಗಳು ಆರಾಮಾಗಿ ಇದ್ದು ಬರ್ಬೋದು. ಯಾವುದೇ ಟೆನ್ಷನ್ ಇರೋದಿಲ್ಲ. ದಿನ ತಿಂದರೂ ಕೂಡ ಇದು ಬೇಜಾರಾಗೋದಿಲ್ಲ. ಇದು ಅನ್ನ ಒಂದಕ್ಕೆ ಅಲ್ಲ, ಚಪಾತಿ, ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಹಾಲಿನ ಒನ್ ಅಂತ ಹೇಳ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದು ತುಂಬ ಬಿಸಿ ಇದ್ದಿದ್ದರಿಂದ ಒಂದು ಬಟ್ಟೆ ಮುಚ್ಚಿ ಉಪ್ಪಿನಕಾಯಿ ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟಿದ್ದೆ. ಇದಕ್ಕೆ ಬೇರೆ ಪ್ಲೇಟೆಲ್ಲ ಮುಚ್ಚಬೇಡಿ, ಹಬೆ ನೀರು ಬೀಳುತ್ತೆ. ಬಿಸಿ ಇರೋದ್ರಿಂದ ಮುಚ್ಚದೇ ಇದ್ದರೂ ಕೂಡ ಆಗೋದಿಲ್ಲ. ಹಾಗಾಗಿ ಒಂದು ದುಪ್ಪಟ್ಟ ಅಥವಾ ಏನಾದ್ರು ಗಾಳಿ ಆಡಂತ ಒಂದು ಬಟ್ಟೆ ಮುಚ್ಕೊಳ್ಬಹುದು. ನಾನೀಗ ಒಂದು ಗ್ಲಾಸ್ ಬೌಲ್ಗೆ ಜಾರ್ಗೆ ಉಪ್ಪಿನಕಾಯಿ ಎಲ್ಲ ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಇನ್ನೊಂದು ಟಿಪ್ಸ್ ಅಂದರೆ, ನಾನಿಲ್ಲಿ ಬರೀ ಅರ್ಧದಿಂದ 3/4 kg ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ 3 kg ಟೊಮೊಟೊ ಹಣ್ಣು ಪಿಕ್ಕಲ್ ಮಾಡೋದಕ್ಕೆ. ನೀವೇನಾದ್ರು ಈ ಟೊಮೊಟೊ ಹಣ್ಣು ಪಿಕ್ಕಲ್ನ ಹೊರಗಡೆ ಇಟ್ಕೊಂಡು ತಿಂತೀವಿ ಅಂದರೆ ಎಣ್ಣೆ ಏನು ಕಮ್ಮಿ ಅಂತ ಅನಿಸಿದ್ರೆ ಬರೀ ಪ್ಲೈನ್ ಎಣ್ಣೆನೇ ಬಿಸಿ ಮಾಡಿ ಕೂಡ ನೀವು ಮೇಲಿಂದ ಹಾಕ್ಕೊಳ್ಬಹುದು. ಈ ರೀತಿ ಗ್ಲಾಸ್ಗೆಲ್ಲ ತುಂಬಿದ ಮೇಲೆ ಗಾಳಿ ಹಡಬಾರ್ದಂತ ಮೇಲೆ ಕೂಡ ಎಣ್ಣೆ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ನೀವು ಫ್ರಿಜ್ನಲ್ಲಿ ಇಟ್ಟು ತಿಂತೀವಿ ಅಂದರೆ ಇಷ್ಟು ಎಣ್ಣೆ ಸಾಕಾಗುತ್ತೆ. ಆ್ಯಕ್ಚುಲಿ ನಾನು ಫ್ರಿಜ್ನಲ್ಲೇ ಇಟ್ಟಿಲ್ಲ ಇನ್ನು. ಈ ಉಪ್ಪಿನಕಾಯಿ ಮಾಡಿ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ 1.5 ತಿಂಗಳಾಗಿದೆ. ಆದರೂ ಕೂಡ ಟೊಮೊಟೊ ಉಪ್ಪಿನಕಾಯಿನಲ್ಲಿ ನನ್ನ ಕಾಲು ಭಾಗ ಇದೆ, ಎಲ್ಲ ಖಾಲಿಯಾಗಿದೆ. ಒಂದು ಸ್ವಲ್ಪ ಕೂಡ ಯಾವತ್ತೂ ಹಾಳಾಗಿಲ್ಲ. ದಿನ ಊಟಕ್ಕೆಲ್ಲ ಬಳಸ್ಕೊಳ್ತೀವಿ. ದೋಸೆಗೆಲ್ಲ ಹಚ್ಕೊಂಡು ಹಾಕ್ಬಿಟ್ಟು ಫ್ರೈ ಮಾಡೋದಂತೂ ಮಸಾಲೆ ದೋಸೆಗಿಂತ ರುಚಿಯಾಗಿರುತ್ತೆ. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ದೋಸೆಗೆ ಹಾಕ್ಕೊಂಡಿದ್ದೀನಿ. ಚಟ್ನಿ ಇಲ್ಲ, ನಾವು ಟೆನ್ಷನ್ ಬೇಡ. ಚಟ್ನಿ ತಿಂದು ಬೇಜಾರಾಗಿದೆ ಅಂದರೂ ಕೂಡ ಟೆನ್ಷನ್ ಬೇಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು, ಡೌಟ್ ಏನಾದ್ರು ಇದ್ದರೆ ಕಮೆಂಟ್ ಮೂಲಕ ನಾನು ಕೇಳಿ ಆನ್ಸರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.